ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿದ ಸಚಿವ ಡಾಕ್ಟರ್ MC ಸುಧಾಕರ್. ಬಹು ಅಂತಸ್ತಿನ ಎತ್ತರದಲ್ಲಿ ಕೆಲಸ ಮಾಡುವುದು ಸುಲಭವಲ್ಲ, ಭಯ ಆಗುತ್ತೆ. ಎಷ್ಟೇ ಸುರಕ್ಷತಾ ಕ್ರಮಗಳು ತೆಗೆದುಕೊಂಡರೂ ಕೆಲ ಸಂದರ್ಭದಲ್ಲಿ ಕಾರ್ಮಿಕರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಕಾರ್ಮಿಕರಿಗೆ ನೀಡಿರುವ ಸುರಕ್ಷತಾ ಕಿಟ್ಗಳನ್ನು ಸದುಪಯೋಗಪಡಿಸಿಕೊಂಡು ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕೋರಿದರು. ಅವರು ಸ್ವಾಭಿಮಾನಿ ಕರ್ನಾಟಕದ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರ ಸಹಯೋಗದೊಂದಿಗೆ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ 116 ಮಂದಿ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡುತ್ತಿದ್ದರು. ಸಮಾಜದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಸಂಘಟನೆಗಳಿದ್ದು, ಸಂಘಟಿತ ಕಾರ್ಮಿಕರ ಸಂಘಟನೆಗಳು ನಿಯಮ ಮತ್ತು ಕಾನೂನು ಅಡಿಯಲ್ಲಿ ಸರ್ಕಾರ ರೂಪಿಸುತ್ತಿದೆ ಎಂದರು. ಈ ಹಿಂದೆ ಅಸಂಘಟಿತ ಕಾರ್ಮಿಕರ ಪಟ್ಟಿ 26 ಇದ್ದು, ಅದು ಇಂದು 90ರವರೆಗೂ ಬಿಟ್ಟಿದೆ. ಪ್ರತಿ ಕಸಬಿನಲ್ಲಿಯೂ ಕಾರ್ಮಿಕರು ಇದ್ದಾರೆ. ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಪಾರಂಪರಿಕ ವೃತ್ತಿಗಳನ್ನು, ಅಲೆಮಾರಿ ಕಾರ್ಮಿಕರನ್ನು ಎಲ್ಲರನ್ನೂ ಸೇರಿಸಿದ್ದಾರೆ ಎಂದು ಸಚಿವರು ವಿವರಿಸಿದರು. ರಾಜ್ಯ ಸರ್ಕಾರ ಕಾರ್ಮಿಕರ ಸುರಕ್ಷತೆ, ಕ್ಷೇಮಾಭಿವೃದ್ಧಿಯಡಿಯಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಪರಿಹಾರ ನೀಡುವ ಕಾರ್ಯಕ್ರಮಗಳನ್ನು ಕಾರ್ಮಿಕ ಇಲಾಖೆ ರೂಪಿಸಿದೆ. ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದ ಸಂತೋಷ್ ಲಾಡ್ ಅವರು ಈಗಲೂ ಕಾರ್ಮಿಕ ಸಚಿವರಾಗಿದ್ದಾರೆ, ಬಹಳ ಬದಲಾವಣೆ ತರುತ್ತಿದ್ದಾರೆ ಎಂದರು. ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಸಹಾಯಧನ, ಕಾರ್ಮಿಕ ಮಕ್ಕಳ ಸ್ನಾತಕೋತ್ತರದ ಉನ್ನತ ವ್ಯಾಸಂಗ ಮಾಡಲು ವಿದೇಶಗಳಿಗೆ ಅವಕಾಶ ಒದಗಿಸಲು ಆರ್ಥಿಕ ಸಹಾಯ, ವೈದ್ಯ ಸಹಾಯಧನ, ಈ ರೀತಿ ಹಲವಾರು ಸೌಲಭ್ಯಗಳು ಒದಗಿಸಿದ್ದಾರೆ ಎಂದರು. ಇತ್ತೀಚೆಗೆ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಾಪನೆ ಮಾಡಿ ವಿದ್ಯಾವಂತ ಮತ್ತು ಅವಿದ್ಯಾವಂತರಿಗೆ ಮನೆ ಮನೆಗೆ ವಸ್ತುಗಳನ್ನು ಆನ್ಲೈನ್ ಮೂಲಕ ತಲುಪಿಸುವ ವ್ಯವಸ್ಥೆ ಮಾಡಿದ್ದು, ಇದರಿಂದ ಉದ್ಯೋಗ ಸೃಷ್ಟಿಯಾಗಿದೆ ಎಂದರು. ಇನ್ನು ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವ ಮಂಡಳಿಗಳಾದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘವು 116 ಮಂದಿ ಕಾರ್ಮಿಕರಿಗೆ ಇಂದು ಸೇಫ್ಟಿ ಕಿಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದರು. ಅದರಲ್ಲಿ ಗಾರೆ ಕೆಲಸ ಸೇಫ್ಟಿ ಕಿಟ್ 60, ಎಲೆಕ್ಟ್ರಿಷಿಯನ್ ಸೇಫ್ಟಿ ಕಿಟ್ 20, ವೆಲ್ಡಿಂಗ್ ಸೇಫ್ಟಿ ಕಿಟ್ 4, ಕಾರ್ಪೆಂಟರ್ ಸೇಫ್ಟಿ ಕಿಟ್ 25, ಪೇಂಟರ್ ಸೇಫ್ಟಿ ಕಿಟ್ 7ಗಳನ್ನು 7 ಮಂದಿಗೆ ವಿತರಣೆ ಮಾಡಲಾಗಿದೆ ಎಂದರು. ಇನ್ನು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕಾರ್ಮಿಕರ ಸಂಖ್ಯೆ 6051. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಒಟ್ಟು ನೋಂದಣಿ 4778 ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ನೋಂದಣಿ 702 ಮಂದಿ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶಬ್ನಾ ಆಜ್ಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್, ನಗರಸಭೆಯ ಪೌರಾಯುಕ್ತ JN ಚಲಪತಿ, ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ವಿಜಯಲಕ್ಷ್ಮಿ, ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಬೈರೇಗೌಡ, ಮುಖ್ಯ ಆಹ್ವಾನಿತ ವಕೀಲರಾದ ಸಂತೋಷ್, ವೆಂಕಟರಾಜು, ಕೃಷ್ಣಮೂರ್ತಿ, ಜ್ಯೋತಿ, ಸವಿತ್ರಾ, ಪ್ರಕಾಶ್, ನಟರಾಜ್ ಸೇರಿದಂತೆ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಹ ವಿತರಣೆ ಮಾಡಲಾಯಿತು. ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ. ಇದು ಬರೀ ಕಾರ್ಮಿಕರ ಹೆಸರಿಗೆ ಮಾತ್ರ ಕಾರ್ಮಿಕರ ದಿನಾಚರಣೆ ಆಗಬಾರದು. ಏನಪ್ಪಾ ಅಂತಂದ್ರೆ, ಈ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಆಗ್ತಿರ್ತಕ್ಕಂಥ ಕೆಲವು ದೌರ್ಜನ್ಯಗಳು, ಕೆಲವು ಅನ್ಯಾಯಗಳನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಒಂದು ಸರ್ಕಾರ ಅದನ್ನ ಇಲಾಖೆ ಅಂತ ರಚನೆ ಮಾಡಿರ್ತಾರೆ. ನೋಡಿ, ಇತ್ತೀಚೆಗಷ್ಟೇ ಒಬ್ಬ ಕಾರ್ಮಿಕನ ಒಂದು 2-3 ದಿವಸ ಆಗಿರಬಹುದು, ಒಂದು ವಾರ ಆಗಿರಬಹುದು ಅನ್ಸುತ್ತೆ, ಒಂದು KEB
ಏನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಗುತ್ತಿಗೆ ಒಂದು ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂತ ಒಬ್ಬ ಕಾರ್ಮಿಕ ಕಂಬದಿಂದ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದ ಆದ್ಮೇಲೆ ಆ ವ್ಯಕ್ತಿಯನ್ನ ಕಾರ್ಮಿಕ ಅಂತ ನೋಡದೆ ಎತ್ಕೊಂಡಲ್ಲಿ ಯಾವುದೋ ಒಂದು ಬೇಕಾಬಿಟ್ಟಿ ಆಸ್ಪತ್ರೆ ತಗೊಂಡೋಗಿ ಹಾಕ್ತಾರೆ. ಹಾಕಿದಾಗ ಅಲ್ಲಿ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ಆ ವ್ಯಕ್ತಿ ಅಲ್ಲಿ ಓಡಾಟ ನರಡಾಟ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಕಣ್ಣಲ್ಲಿ ನೀರು ಬರಂತ ವಿಚಾರ. ಅದು ನಮ್ಮ ಜಿಲ್ಲೆಯಲ್ಲೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅದು. ಆಗ ನಮ್ಗೊಂದು ದೂರವಾಣಿ ಕರೆ ಬರುತ್ತೆ. ಬಂದಾಗ ಸರ್ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ, ಯಾರು ಸಹ ಅಧಿಕಾರಿಗಳು ನಮ್ಮನ್ನ ಗಮನ ಹರಿಸ್ತಾ ಇಲ್ಲ ಅಂತ. ಕೂಡಲೇ ನಾವು ಅಲ್ಲಿಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟಾಗ ಆ ವ್ಯಕ್ತಿ ಕಾರ್ಮಿಕನ ವ್ಯಕ್ತಿ ಸ್ಥಿತಿ ನೋಡ್ತೀವಿ. ನೋಡಿದಾಗ ತುಂಬಾ ಕಠೋರವಾಗಿರ್ತದೆ. ಆಗ ಸಂಬಂಧಪಟ್ಟಂತ ಏನು KEB ಅಧಿಕಾರಿಗಳಿಗೆ ಬಂದು ನಾವಲ್ಲಿ ಕೂಡಲೇ ಅವ್ರನ್ನ ಮಾತಾಡ್ತೀವಿ. ಅವ್ರು ಮಾತಾಡಿದಾಗ ಅವ್ರು ಹೇಳ್ತಾರೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಗುತ್ತಿಗೆದಾರಿಕೆವಾಗಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದು, ಆ ಗುತ್ತಿಗೆ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದನ್ನ ನೋಡ್ಬೇಕಾಗಿರ್ತದೆ ಅಂತ ಹೇಳ್ತಾರೆ. ಆದ್ರೆ ಆ ಕಾರ್ಮಿಕ ಕೆಲಸ ಮಾಡ್ತಾ ಇರೋದು ಯಾವ ಇದರಲ್ಲಿ, ಆ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಂದ್ರೆ ಯಾವುದು KEBಗೆ ಬರ್ತಕ್ಕಂಥ ಏನು KEBಗೆ ಬರ್ತಕ್ಕಂಥ ಕೆಲಸನೇ ಆ ವ್ಯಕ್ತಿ ಮಾಡ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ, ನೋಡಿ ನಿಮ್ಮ ಕಾರ್ಮಿಕನಿಗೆ ಅನ್ಯಾಯ ಆಗಿದೆ, ಅದನ್ನ ಸೂಕ್ತವಾಗಿ ನೀವು ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ, ಅದೇ ಪದೇ ಪದೇ ಅದೇ ಹೇಳ್ತಾ ಇರ್ತಾರೆ. ಆಗ ಲಾಸ್ಟ್ ಅಧಿಕಾರಿ ನಾನು ಹೇಳ್ತೀನಿ, ನೋಡಿ ಸ್ವಾಮಿ, ಒಬ್ಬ ಕಾರ್ಮಿಕನ ದುಡಿಮೆಯಿಂದನೇ ನೀವು ಇಲ್ಲಿ ಸೀಟ್ ಹಾಕೊಂಡು ಕೂತ್ಕೊಂಡು ಹೇಳಿ, ಕಾರ್ಮಿಕ ದುಡಿತಾ ಇದ್ದಾನೆ, ಆ ದುಡಿಮೆಯಿಂದನೇ ನಿಮ್ಗೆ ಇಲ್ಲಿ ಈ ಸೀಟ್ ಕೂತಿರ್ತಕ್ಕಂಥ ಒಂದು ಪದವಿ, ಅದಕ್ಕೆ ನೀವು ಒಬ್ಬ ಅಧಿಕಾರಿ. ಆ ಕಾರ್ಮಿಕನಿಗೆ ಸೂಕ್ತವಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಮೇಲೆ ಅಧಿಕಾರಿಗಳು ಏನ್ಕಿದ್ರೆ ಇಲ್ಲಿ ಅಂತೂ ಒಂದು ಇದ್ರ ವಿಚಾರವಾಗಿ ನಾವು ದೊಡ್ಡದಾಗಿ ಧ್ವನಿ ಎತ್ತಬೇಕಾಗುತ್ತೆ ಅಂತ ಕೇಳಿ ವಾರ್ನ್ ಮಾಡಿದ ಕೂಡಲೇ ಸಂಬಂಧಪಟ್ಟಂತವ್ರು ಇಮಿಡಿಯೇಟ್ಲಿ ಬಂದು ಏನು ಜಿಲ್ಲಾ ಆಸ್ಪತ್ರೆ ಯಾವ ವ್ಯಕ್ತಿ ಇದ್ರು, ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಏನ್ ಬಂದಿದೆ ಅಂದ್ರೆ ಇಲ್ಲ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಜಿಲ್ಲಾ ಆಸ್ಪತ್ರೆ ಸ್ಟೇಟ್ಮೆಂಟ್ ಬಂದಿದೆ. ಆ ವ್ಯಕ್ತಿನ ನಿನ್ನೆ ಕೂಡಲೇ 2:30 ಸಮಯದಲ್ಲಿ ಬಾಪಿಸ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲೇ ಶಿಫ್ಟ್ ಮಾಡಿದಾಗ ಎಲ್ಲ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿಗೆ ಬೆನ್ನು ಮೂಳೆ ಈಗಾಗಲೇ ಕಟ್ ಆಗಿದೆ ಅಂತ ಹೇಳಿ ಬಂದಿದೆ. ಬೆನ್ನು ಮೂಳೆ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇಷ್ಟು ಸರ್ಕಾರ ಇದೆ, ಇಷ್ಟು ಅಧಿಕಾರಿಗಳಿದ್ದಾರೆ, ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ ಮೇಲೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮಾನವ ಹಕ್ಕುಗಳ ಕಮಿಟಿ ಹಾಗೂ ಕಾರ್ಮಿಕರ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಮಿಕರ ದಿನಾಚರಣೆ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ವಿವರವಾಗಿ ಈಗ ಮಾತಾಡಿದಂಥ ಬೈರೇಗೌಡರಿಂದ ಹಿಡಿದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ವಿಷಯ ತಿಳಿಸಿದ್ದಾರೆ. ನೋಡಿ, ಇವತ್ತು ಸಮಾಜದಲ್ಲಿ, ಇವತ್ತು ವ್ಯವಸ್ಥೆಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ, ಸಂಘಟಿತ ಕಾರ್ಮಿಕರದು ಅವರದೇ ಆದಂತ ನಿಯಮಗಳಡಿಯಲ್ಲಿ, ಕಾನೂನಡಿಯಲ್ಲಿ ಅವರ ಒಂದು ವ್ಯವಸ್ಥಿತವಾಗಿ ಅವರ ಕ್ಷೇಮಾಭಿವೃದ್ಧಿ ಮತ್ತು ಇತರೆ ಸೌಲಭ್ಯ ಇವೆಲ್ಲದರ ಬಗ್ಗೆ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಆದರೆ ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು. ಏನು ಹಿಂದೆ ಕೇವಲ 26 ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿ ಇತ್ತು, ಈಗ ಅದು 91ರವರೆಗೂ ಬೆಳೆದಿದೆ. ನಾನು ಪಟ್ಟಿ ನೋಡ್ತಾ ಇದ್ದೆ, ನಾನು ಯಾವ ಒಂದು ಕಸುಬು ಬಿಟ್ಟಿಲ್ಲ, ಪ್ರತಿಯೊಂದು ಕಸುಬಲ್ಲಿ ಇರ್ತಕ್ಕಂಥವರು ಇವತ್ತು ಈ ಒಂದು ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅದು 1, 2A, 3A, 3B ಇದಕ್ಕೆ ಸೇರಿರ್ತಕ್ಕಂಥ ಪಾರಂಪರಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ
ಆಮೇಲೆ ಹಿಂದುಳಿದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕುಲಕಸುಬಿನಲ್ಲಿ ತೊಡಗಿರ್ತಕ್ಕಂಥವ್ರು, ಈ ರೀತಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಏನು ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಈಗ ತಮಗೆ ಗೊತ್ತಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತ ಮತ್ತು ಭಾಗಶಃ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅಥವಾ ಏನು ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥವರು ಈಗ ಬದುಕಕ್ಕೆ ಇವತ್ತು ಅವಕಾಶಗಳು, ಏನು ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ಏನೋ ಆಮೇಲೆ ಬ್ಲಿಂಕಿಟ್ ಅಂತ ಹೇಳಿ, ಜೆಪ್ಟೋ, ಮತ್ತೆ ಬಿಗ್ ಬಾಸ್ಕೆಟ್, ಡೊಮಿನೋಸ್, ಈ ಥರ ಏನೇನೋ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. ಅದರಡಿಯಲ್ಲಿ ನಮ್ಮ ಮನೆಗೆ ವಸ್ತುಗಳನ್ನು ತಲುಪಿಸುವಂಥದ್ದು, ಆನ್ಲೈನ್ ಮಾರ್ಕೆಟಿಂಗ್ ಅಂತ ಏನು ಹೇಳ್ತೀವಿ, ಇ ಕಾಮರ್ಸ್ ಅಂತ, ಅದನ್ನ ಇಂಗ್ಲಿಷ್ನಲ್ಲಿ ನಾವು ಇ ಕಾಮರ್ಸ್ ಅಂತಕ್ಕಂಥ ಪದವನ್ನು ಬಳಸ್ತೇವೆ. ಈಗ ಗಿಗ್ ವರ್ಕರ್ಸ್ ಅಂತ ಅವರಿಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಸುರಕ್ಷತೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇದನ್ನ ನಾವು ತಂದಿದ್ವಿ, ಒಂದು ತಿದ್ದುಪಡಿಯನ್ನೇ ತಂದು ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವ್ರಿಗೂ ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೇನು ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪಟ್ಟಿ ನೋಡ್ತಾ ಇದ್ದೆ, ಇವತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂಥವ್ರಿಗೂ ಯಾವ್ಯಾವ ಏನು ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂಥದ್ದಕ್ಕೂ ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ಏನು ನಮ್ಮ IIT, IIIT, ಏಮ್ಸ್ ಮತ್ತೆ IIS ಈ ತರ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಏನಾದರೂ ಮಕ್ಕಳು ನಮ್ಮ ಕಾರ್ಮಿಕರ ಮಕ್ಕಳು ಇವತ್ತೇನಾದರೂ ಅವರು ವ್ಯಾಸಂಗ ಮಾಡುವಂಥದ್ದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಮತ್ತು ಇನ್ನು ವೈದ್ಯಕೀಯ ಸಹಾಯಧನ ಮತ್ತು ಅಪಘಾತ ಪರಿಹಾರ ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ದೊಡ್ಡ ಪಟ್ಟಿನೇ ಇದೆ. ನಾನಿಲ್ಲಿ ತಮಗೆ 116 ಜನ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟು ಏನು ಅವರಿಗೆ ಅವರ ಕಸುಬು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತೆ ಅದನ್ನ ವಹಿಸಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಬಹಳ ದೊಡ್ಡ ಕಟ್ಟಡಗಳ ನಿರ್ಮಾಣ ನೋಡ್ತಾ ಇದ್ದೀವಿ, ಅಷ್ಟು ಸುಲಭ ಅಲ್ಲ. 20, 30, 50 ಬೇರೆ ದೇಶಗಳಲ್ಲಿ 100, 150 ಅಂತಸ್ತಿನ ಕಟ್ಟಡಗಳು ನಿರ್ಮಾಣ ಆಗ್ತದೆ. ಒಂದ್ಸತಿ ನಮ್ಗೆ ಅದನ್ನ ನೋಡಿದಾಗ ಭಯ ಆಗುತ್ತೆ. ಅಷ್ಟು ಎತ್ತರದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಬಹಳಷ್ಟು ಸುರಕ್ಷತಾ ಕ್ರಮಗಳು ತೆಗೆದುಕೊಂಡ್ರು ಸಹ ಎಲ್ಲೊಂದ್ ಕಡೆ ಸ್ವಲ್ಪ ಎಡವಟ್ಟಾದ್ರೆ ಅವ್ರ ಪ್ರಾಣ ಕಳ್ಕೊಳ್ಳುವಂಥದ್ದನ್ನ ನಾವು ನೋಡಿದ್ವಿ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈಗ ಬೈರೇಗೌಡರು ಏನೋ ಒಂದು ವಿದ್ಯುತ್ ಕಂಬವನ್ನ ಏರಿ ಬಿದ್ದಂತಹ ಪರಿಸ್ಥಿತಿ ಏನಾಯ್ತು, ಯಾವ ರೀತಿ ಅವರಿಗೆ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು, ಅಧಿಕಾರಿಗಳಿಗೆ ಯಾವ ರೀತಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು. ಇವೆಲ್ಲ ಪ್ರತಿಯೊಂದು ಇವತ್ತು ಸಮಾಜದಲ್ಲಿ ಏನಾಗಿದೆ, ಎಲ್ಲರಿಗೂ ಎಲ್ಲಾ ರೀತಿ ಮಾಹಿತಿ ಇದೆ, ತಿಳುವಳಿಕೆ ಇದೆ, ಅವರ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಅರಿವಿದೆ. ಆದ್ರೆ ದುರಂತ ಏನಂದ್ರೆ ಯಾವುದೋ ಒಂದು ರೀತಿಯಾದಂತ ಕೆಟ್ಟ ಮನಸ್ಥಿತಿ ಕೆಲವ್ರಿಗೆ ಇರ್ತದೆ. ನಾನು ಎಲ್ರಿಗೂ ಇದೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಅವರು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಕೆಲವು ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ಇವತ್ತು ಗುತ್ತಿಗೆ ಆಧಾರದ ಮೇಲೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಅವರು ನಮ್ಮ ಇಲಾಖೆ ಅಥವಾ ನಮ್ಮ ವ್ಯವಸ್ಥೆಗೆ ಅವರು ಬಂದು ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾನೂನು ಒಂದ್ ಕಡೆ,
ಆದರೆ ಮಾನವೀಯ ನೆಲೆಗಟ್ಟು ಇವತ್ತು ಬಹಳ ಮುಖ್ಯ. ಅದರ ಒಂದು ಆಧಾರದಲ್ಲಿ ಅವರಿಗೆ ತಕ್ಷಣ ನಾವು ಏನು ಆ ತುರ್ತು ಚಿಕಿತ್ಸೆ ಮತ್ತು ಉನ್ನತ ಚಿಕಿತ್ಸೆಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಆಗಬೇಕು. ಆಮೇಲೆ ಅದ್ರ ಬೇರೆ ಪ್ರಯತ್ನಗಳು, ಅವ್ರಿಗೇನು ಅವರು ಖರ್ಚು ವೆಚ್ಚಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಏನು ಒಂದು ಇಲಾಖೆ ಅಥವಾ ನಿಯಮಗಳಲ್ಲಿ ಏನು ಅವಕಾಶ ಇದೆ ಅದ್ರ ಬಗ್ಗೆ. ಅದ್ರ ಮೊದಲು ಆದ್ಯತೆ ಕೊಡುವಂಥದ್ದು ಪ್ರಾಣ ಉಳಿಸುವಂಥದ್ದು, ಅಥವಾ ತೀವ್ರವಾಗಿ ತಡ ಆದಂಥ ಸಂದರ್ಭದಲ್ಲಿ ಅವರ ಶಾಶ್ವತವಾಗಿ ಏನಾದರೂ ಅವರಿಗೆ ಅಂಗವೈಕಲ್ಯ ಅಥವಾ ಬೇರೆ ರೀತಿ ಆಗುವಂಥದ್ದನ್ನ ತಪ್ಪಿಸುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ.